ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತ ಅಂದರೆ, ಒಣ ಸಿಗಡಿ ಅಥವಾ ಒಣಮೀನು ಅಂತೇಳಿ ಕರೀತಾರೆ. ಅದನ್ನು ನಮ್ಮ ಹಸ್ಬೆಂಡ್ ತೊಗೊಬಂದಿದ್ರು. ಅವ್ರ ಫ್ರೆಂಡ್ಸು ಮಂಗಳೂರಿಂದ ತೊಗೊಬಂದಿದ್ರಂತೆ, ಅವರಿಗೆ ಕೊಟ್ಟು ಕಳಿಸಿದ್ರು. ನೀವು ನೋಡ್ತಿರೋ ಮೀನು ಬಂದುಬಿಟ್ಟು ಫ್ರೆಂಡ್ಸ್ ಮನೆಯಲ್ಲೇ ಒಣಗಿಸ್ಬಿಟ್ಟು ಮಾಡಿರೋದು. ಹಂಗಾಗಿ ಅದು ಒಳ್ಳೆ ಮೀನಾಗಿರೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ, ಅಷ್ಟೊಂದು ಮಣ್ಣೆಲ್ಲ ಇರೋದಿಲ್ಲ. ನಾನಿಲ್ಲಿ ಅದನ್ನು ಮಾಡೋದಕ್ಕೆ ಒಂದು 3 ಮೊಟ್ಟೆ, ಹಾಗೆ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಹಾಗೆ ಟೊಮೊಟೊ, ಈರುಳ್ಳಿ, ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಏನೆಲ್ಲ ಯಾವ ಥರ ಮಾಡೋದು ಅಂತಂದೇಳಿ ನಿಮಗೆ ವಿಡಿಯೋ ಮಾಡ್ತಾ ತೋರಿಸ್ತೀನಿ. ಫಸ್ಟು ಬಂದುಬಿಟ್ಟು ಈ ಮೀನನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಒಂದು ಪ್ಯಾನ್ ಇಟ್ಬಿಟ್ಟು ನಾನೀಗ ಅವನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಇದು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲೇ ಇವನ್ನ ಹುರಿಬೇಕು. ಇದೆಲ್ಲ ಹುರಿದ ನಂತರ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಒಂದು ಪ್ಯಾನ್ಗೆ. ನೋಡಿ ಸ್ವಲ್ಪ ತಗೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಆಯಿಲೆಲ್ಲ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆಯೇ ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವೆಲ್ಲ ಫ್ರೈ ಆದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಟೊಮೊಟೊ ತಗೊಂಡಿದ್ನಲ್ಲ, ಆ ಟೊಮೊಟೊನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ ಸ್ಮ್ಯಾಶ್ ಆಗಬೇಕು ನೀಟಾಗಿ, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಮೊಟ್ಟೆ ತೋರಿಸಿದ್ನಲ್ಲ, ನಾನಿಲ್ಲಿ 3 ಮೊಟ್ಟೆ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಸಹ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಬಿಟ್ಟು ಆ ಕ್ವಾಂಟಿಟಿಲಿ ಆ್ಯಡ್ ಮಾಡಿ. ಹಾಗೆಯೇ ಕೈ ಬಿಡ್ದಂಗೆ ನೀಟಾಗಿ ಚೆನ್ನಾಗಿ ಅದೆಲ್ಲನೂ ಮಿಕ್ಸ್ ಮಾಡಿ. ಮೊಟ್ಟೆ ಎಲ್ಲ ಈ ಫಿಶ್ದು ಮೊಟ್ಟೆ ಬರುತ್ತೆ ನೋಡಿ, ಆ ಥರ ಸಣ್ಣ ಸಣ್ಣ ಕಾಣಿಸುತ್ತೆ, ಅಲ್ಲಿವರೆಗೂ ನೀಟಾಗಿ ಕೈ ಬಿಡ್ದಂಗೆ ಅದನ್ನು ಮಿಕ್ಸ್ ಮಾಡಬೇಕು. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಈ ಒಣಮೀನಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಹಾಗಾಗಿ ಸ್ವಲ್ಪನೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕು ಅಂಥೇಳಿ. ನಾನು ಯಾವುದೇ ಥರದ ಅಂಗಡಿದು ಪೌಡ್ರನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಮನೆಯದು ಮಾತ್ರ ಹಾಕಿರೋದು. ಹಾಗೆ ನಾವು ಇದನ್ನು ಫ್ರೈ ಮಾಡಿ ಇಟ್ಟಿದ್ನಲ್ಲ ಕರ್ಮೀನು, ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಸೇರಿಸ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹುಣಸೆಹಣ್ಣಿನ ರಸ ತೊಗೊಂಡಿದ್ದನಲ್ಲ, ಅದನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫಿಶ್ಗೆ ಯಾವುದೇ ಫಿಶ್ಶು ಸಾಂಬಾರಿಗಾಗಿರಲಿ ಅಥವಾ ತವಾ ಫ್ರೈಗಾಗಿರಲಿ ಸ್ವಲ್ಪ ಹುಣಸೆಹಣ್ಣಿನ ರಸ ಆ್ಯಡ್ ಮಾಡಿದ್ರೇ ತುಂಬ ಚೆನ್ನಾಗಿರೋದು. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಯಿ ತುರಿ ಹಾಕಿದ ನಂತರ ನೀವು ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ, ಕಲರೆಲ್ಲ ಚೇಂಜ್ ಕಾಣಿಸ್ತಾ ಇದೆ. ತುಂಬಾ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ಇದು ಶೀತ ನೆಗಡಿ ಕೆಮ್ಮು ಆಗಿರೋರಿಗೆಲ್ಲ ಇದನ್ನು ಪಲ್ಯ ಮಾಡಿಬಿಟ್ಟು ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ನೆಕ್ಸ್ಟು ಇದೆಲ್ಲ ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಬಿಡಿ, ಅಷ್ಟೇ ಫ್ರೆಂಡ್ಸ್. ಹಾಗೆ ಇದಕ್ಕೆ ಕಾಂಬಿನೇಷನ್ಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ, ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರೋ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಇಷ್ಟ ಆಗಲಿಲ್ಲ ಅಂದರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಏನು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದಾದ ನಂತರ ಊಟ ಎಲ್ಲ ಮುಗಿದ ಮೇಲೆ ನಮ್ಮ ಅಣ್ಣಂಗೆ ಸ್ವಲ್ಪ ಬಟ್ಟೆ ತಗೊಳೋದಿತ್ತು ಅಂಥೇಳಿ ನಾವು ಮಾನ್ಯವರೆಗೆ ಹೋಗಿದ್ವಿ. ಆ ವಿಡಿಯೋನೂ ಸಹ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ.
ಸ್ಯಾರಿಗೆ ಇದಾಗುತ್ತೆ ಅವಾಗ, ಇದು ಬೇರೆ ಥರ ಆಗುತ್ತೆ. ಇದು ಸ್ಯಾರಿ ಕಲರ್ನ ಈ ಥರದ್ದು ಹಾಕ್ಬೇಕು. ಈ ಥರ ಜಾಸ್ತಿ ಆಗುತ್ತೆ, ಜಾಸ್ತಿ ಅದೇ ಕಲರ್ ಈ ಕಲರ್ ಇರುತ್ತೆ, ಆ ಕಲರ್ ಇರುತ್ತೆ, ಬೇರೆ ನೋಡಿ ವೈಟ್ ಕಲರ್. ಅದಾದ ನಂತರ ನೆಕ್ಸ್ಟ್ ನಾವು ಬಂದಿದ್ದೆ ಹೆಲ್ತ್ ಆ್ಯಂಡ್ ಗ್ಲೋಗೆ. ಹೆಲ್ತ್ ಆ್ಯಂಡ್ ಗ್ಲೋ ಅಂದರೆ ಅಲ್ಲಿ ಮೇಕಪ್ ಐಟಮ್ಸ್ಗಳೆಲ್ಲ ಸಿಗ್ತವೆ. ಹಾಗಾಗಿ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ಗಳು ಬೇಕಾಗಿತ್ತು. ಚಿನ್ನಿಗೂ ಸಹ ಬೇಕು, ಯೂಸ್ ಮಾಡಿದರೆ ಆಗುತ್ತೆ ಅಂತಂದೇಳಿ ತಗೊಂಡು ಬಂದ್ವಿ. ನೋಡ್ತಿರ್ಬೋದು ಲೋಟಸು, ಹಾಗೆ ಪ್ರೈಮರು, ಕನ್ಸಿಲರು, ಸುಮಾರು, ಆಮೇಲೆ ನೈಫ್ ಪಾಲಿಶು ಅವೆಲ್ಲ ಐಟಮ್ಸ್ಗಳ್ನೂ ಸಹ ನಾವು ತಗೊಂಡು ಬಂದಿದ್ದೀವಿ. ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದೇಳಿ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.